ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವೇಷಭಾಷೆಗಳಿಂದೆ ಜನರ ಪ್ರಮೋಷಗೈಸುವ ನಟಪುರುಷನೋಲ್, ದೋಷದೂರನು ಲೋಕದಳು ಬಹುರೂಪ ಮಾತಿನಲಿ, ತೋಷಿಸುವನವರವರ ಮನರಭಿಲಾಷೆಗಳ ಪೂರೈಸುತ್ತ ಅನುದಿನದಿ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ. ವ್ಯಾಪ್ತಿ ಸಂಧಿಯ 29ನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ವ್ಯಾಪಾರಗಳನ್ನು ತಾನು ಮಾಡಿಸ್ತಾನೆ. ಆದರೆ ಅವನು ಮಾಡಿಸ್ತಾನೆ ಅನ್ನುವುದು ನಮಗೆ ಗೊತ್ತೇ ಆಗಲ್ಲ. ನಮಗೆ ತಿಳಿಯೋದೇನು, ಮತ್ತು ನಾನು ಮಾಡಿದೆ, ಅವನು ಮಾಡಿದ, ಇವನು ಮಾಡಿದ, ಹೀಗೆ ಯಾರ್ಯಾರೋ ಮಾಡಿದರು ಅಂತಲೇ ನಮಗೆ ತಿಳಿಯುತ್ತದೆ, ಅನುಭವಕ್ಕೆ ಬರ್ತದೆ. ಹೊರತು ದೇವರು ಮಾಡಿಸ್ತಾ ಇದ್ದಾನೆ, ನನ್ನಲ್ಲಿ ನಿಂತು ಮಾಡಿಸಿದವನು ಅವನೇ, ಅವನಲ್ಲಿ ನಿಂತು ಮಾಡಿಸಿದವನು ಅವನೇ, ಇವನಲ್ಲಿ ನಿಂತು ಮಾಡಿಸಿದವನು ಅವನೇ. ಹೀಗೆ ಸಕಲ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದು ಅವನೇ ಮಾಡಿಸ್ತಾನೆ ಅಂತ ದಾಸರು ಹೇಳ್ತಾರೆ. ನಿಜ, ನಮಗೆ ಹಾಗೆ ಅನುಭವಕ್ಕೆ ಬರೋಲ್ಲ. ಅವನು ಮಾಡಿಸಿದ ಅನ್ನುವ ಅನುಭವವೇ ನಮಗಿಲ್ಲ, ಗೊತ್ತೇ ಆಗಲ್ಲ. ಯಾಕೆ ಗೊತ್ತಾಗಲ್ಲ? ಗೊತ್ತಾಗಬೇಕಲ್ವ. ಅವನೇ ಎಲ್ಲ ಕಡೆ ಏನೋ ನನ್ನಲ್ಲಿ ಮಾಡಿಸಿದ್ದು ಅವನಲ್ಲಿ ಮಾಡಿಸಿದ್ದು ಗೊತ್ತಾಗಬೇಕು, ಕಡೆಗೆ ಇವನಲ್ಲಿ ಮಾಡಿಸಿದ್ದು ಗೊತ್ತಾಗಬೇಕು, ಮತ್ತೊಬ್ಬರಲ್ಲಿ ಮಾಡಿಸಿದ್ದು ಯಾರಲ್ಲಿ ಏನು ಎಲ್ಲ ಅವನೇ ಮಾಡಿಸ್ತಾನೆ. ಆದರೂ ಕೂಡ ಏನು ಗೊತ್ತೇ ಆಗಲ್ಲ. ಯಾಕೆ ಗೊತ್ತಾಗಲ್ಲ ಅನ್ನುವಂತೆ ಪ್ರಶ್ನೆ ಬಂದರೆ ಅದಕ್ಕೊಂದು ಹೊಸ ರೀತಿಯಲ್ಲಿ ಅವನ ಕಲ್ಪನೆಯನ್ನು ನಮಗೆ ದಾಸರಾಯರು ಈ ಪದ್ಯದಲ್ಲಿ ಕೊಡ್ತಾರೆ. ವೇಷಭಾಷೆಗಳಿಂದ ಜನರ ಪ್ರಮೋಷಗೈಸುವ ನಟಪುರುಷನ ಬೋಲ್ ಅಂತಾರೆ. ನಟಪುರುಷ. ಈಗ ಯಾವುದೋ ಒಂದು ನಾಟಕ ಕಂಪನಿ ಊರಿಗೆ ಬಂದಿತ್ತು. ಆ ನಾಟಕ ಕಂಪನಿಯಲ್ಲಿ ನಮ್ಮ ಯಾವನೋ ಬಾಲ್ಯ ಸ್ನೇಹಿತ ಒಬ್ಬ ನಟನಾಗಿ ಸೇರಿಕೊಂಡಿದ್ದಾನೆ. ಆ ನಾಟಕ ಕಂಪನಿಯಲ್ಲಿ ನಾವು ಇರುವ ಊರಿಗೇನೆ ಆ ನಾಟಕ ಕಂಪನಿ ಬಂತು. ಆ ನಮ್ಮ ಬಾಲ್ಯ ಸ್ನೇಹಿತನಿಗೆ ನಾನು ಈ ಊರಿನಲ್ಲಿದ್ದೇನೆ ಅಂತ ಗೊತ್ತು. ಹಾಗಾಗಿ ಅವನು ನಮ್ಮ ಮನೆಗೆ ಬರ್ತಾನೆ. ಬಹಳ ದಿನದ ಮೇಲೆ ಬಾಲ್ಯ ಸ್ನೇಹಿತನ ಭೇಟಿ. ಆಗ ಪರಸ್ಪರ ಮಾತುಕತೆಗಳು ಎಲ್ಲ ಆಯ್ತು. ನೀನೇನು ಇಲ್ಲಿ ಬಂದದ್ದು ಕೇಳಿದವ ಅಂತಾನೆ, ಇಲ್ಲ ಈ ಊರಿಗೆ ನಾನಿದ್ದ ನಾಟಕ ಕಂಪನಿ ಬಂದಿದೆ, ನಾನು ನಾಟಕ ಮಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ. ಹೌದಾ, ಏನು ಪಾತ್ರ ಅದು ನೀನು ಬಂದು ನೋಡಲ್ಲಿ. ಇಲ್ಲೇನು ಹೇಳೋರು, ನಾಟಕಕ್ಕೆ ಬಾ, ನಾಟಕದಲ್ಲಿ ನನ್ನನ್ನು ನೋಡು, ನಾನು ಮಾಡುವ ನಟನೆ ನೋಡಿ ಸಂತೋಷಪಡು, ಬಾ ನಾಟಕಕ್ಕೆ ಅಂತ ಆಮಂತ್ರಣ ಮಾಡಿ ಹೋಗ್ತಾನೆ ಆ ನಾಟಕಕಾರ. ನನ್ನ ಬಾಲ್ಯ ಸ್ನೇಹಿತ ಮಾಡಿದ್ದಾನೆ, ಅದನ್ನು ನೋಡಬೇಕು, ಖುಷಿ. ಹಾಗಾಗಿ ನಾಟಕಕ್ಕೆ ಹೋದೆವು. ನಾಟಕ ಇಡೀ ನೋಡ್ತಾನೆ ಅವನು. ಆದರೆ ತನ್ನ ಗೆಳೆಯ ಯಾರು ಅನ್ನೋದೇ ಗೊತ್ತು ಸಿಗಲ್ಲ. ಅವನ ವೇಷಭೂಷಣ, ಅವನ ಮಾತುಕಥೆಗಳು, ಇಲ್ಲಿ ಕೂತಾಗ ಮಾತನಾಡುವ ಭಾಷೆಯೇ ಬೇರೆ, ನಾಟಕದಲ್ಲಿ ಮಾತನಾಡುವ ಭಾಷೆಯೇ ಬೇರೆ. ಅವನೇನೋ ಒಂದು ಹೆಣ್ಣು ವೇಷ ಹಾಕಿದ್ದ, ಅಥವಾ ಯಾವುದೋ ರಾಕ್ಷಸನ ವೇಷ ಹಾಕಿದ್ದ, ರಾವಣನ ವೇಷ ಹಾಕಿದ್ದ. ರಾವಣನಾಗಿ ಇಲ್ಲಿ ಮನೆಯಲ್ಲಿ ಮಾತಾಡ್ಸಂಗೆ ರಾವಣನಾಗಿ ಮಾತಾಡಲಿಕ್ಕಾಗತ್ತಾ? ರಾವಣನ ಭಾಷೆಯಲ್ಲೇ ಮಾತಾಡಬೇಕಾಗ್ತದೆ. ಇಲ್ಲಿ ಮನೆಯಲ್ಲಿದ್ದ ಹಾಗೆ ಅಲ್ಲಿ ಇರಲಿಕ್ಕಾಗತ್ತಾ? ರಾವಣನ ವೇಷಭೂಷಣ ಹಾಕಬೇಕಾಗ್ತದೆ. ಆ ನಾಟಕದ ವೇಷವೇ ಬೇರೆ, ನಾಟಕದ ಭಾಷೆಯೇ ಬೇರೆ. ಆ ರಾಕ್ಷಸನ ವೇಷ ನೋಡಿ, ಅವನ ಭಾಷೆ ನೋಡಿ, ಇವನು ನನ್ನ ಗೆಳೆಯ ಅಂತ ಗೊತ್ತೇ ಸಿಗಲಿಲ್ಲ ಅವನಿಗೆ. ನಾಟಕ ಎಲ್ಲ ಮುಗಿದ ಮೇಲೆ ಅವನು ಭೇಟಿ ಆಯಿತು. ಏನು ಮಾರಾಯ, ಏನು ಪಾತ್ರ ಮಾಡಿದ್ದೆ, ನನಗೆ ಗೊತ್ತೇ ಆಗಲಿಲ್ಲ. ರಾವಣನ ಪಾತ್ರ ಮಾಡಿದ್ದೆ ನಾನೇ. ಗೊತ್ತೇ ಆಗಲಿಲ್ಲ ನೋಡು ಮಾರಾಯ, ನಿನ್ನ ಆ ವೇಷ ಭೂಷಣ ಮಾತು ನೋಡಿದರೆ ಇಲ್ಲಿ ಮಾತನಾಡುವ ಈ ನಾಟಕದ ಈ ವೇಷ, ಈ ಮಾತುಗಳೇ ಬೇರೆ, ಆ ವೇಷವೇ ಬೇರೆ, ಆ ಭಾಷೆಯೇ ಬೇರೆ, ಗೊತ್ತೇ ಸಿಗಲಿಲ್ಲ ಮಾರಾಯ, ಭಾಳ ಚೆನ್ನಾಗಿ ಮಾಡಿದೆ ಅಂತ ಲೋಕದಲ್ಲಿ ಹೀಗೆ ವ್ಯವಹಾರ ಮಾಡೋದು ಇರ್ತದೆ ಅಲ್ವಾ? ಹಾಗೆ ಸಾಮಾನ್ಯ ಒಬ್ಬ ನಮಗೆ ಅತಿ ಪರಿಚಿತನಾದ ವ್ಯಕ್ತಿಯ ಗುರುತೇ ನಮಗೆ ಬೇಗ ಸಿಗಲ್ಲ. ಈ ದೇವ್ರ ಗುರುತು ಸಿಗ್ತದೆ ಅಷ್ಟೇ. ದಾಸರು ವೇಷ ಭಾಷೆಗಳಿಂದ
ತಾನು ರಾವಣನಾಗಿ ಆ ವೇಷ ಹಾಕಿ, ಆ ರಾವಣನಂತೆ ರಾಕ್ಷಸನ ವೇಷವನ್ನು ಹಾಕಿ, ಅದಕ್ಕೆ ತಕ್ಕಂತೆ ಭಾಷೆ, ವೇಷ ಭಾಷೆ, ಅದಕ್ಕೆ ತಕ್ಕಂತೆ ಆಕಾರ ವೇಷ, ಅದಕ್ಕೆ ತಕ್ಕಂತೆ ಮಾತು, ಆ ವೇಷ ಭಾಷೆಗಳಿಂದ ಜನರ ಪ್ರಮೋಷಗೈಸುವ ಆಕರ್ಷಿಸ್ತಾನೆ. ಪ್ರಮೋಷ ಅಂದರೆ ಒಂದು ಅರ್ಥದಲ್ಲಿ ಮೋಸ ಮಾಡೋದಲ್ಲ, ಆಕರ್ಷಿತರು. ಭಾಳ ಚೆನ್ನಾಗಿ ಮಾಡಿದೆ ಆ ಪಾತ್ರವನ್ನು ಅಂತ ಬಹಳ ಆಕರ್ಷಿತವಾಗಿತ್ತು. ಹೆಣ್ಣು ಪಾತ್ರ ಹಾಕಿದ್ದ ಅವನು. ಹೆಣ್ಣು ಪಾತ್ರ ಹಾಕಿದರೆ ಹೆಂಗೆ ಗುರ್ತು ಸಿಗಲ್ಲ. ಆ ಹೆಣ್ಣು ಧ್ವನಿಯಲ್ಲೇ ಮಾತಾಡಬೇಕಾಗ್ತದೆ. ಅವನಿಗೆ ಗುರ್ತು ಸಿಕ್ಕಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ವಿ, ಹೆಣ್ಣು ಅಂತ ಗೊತ್ತಾಗಲಾರ್ದಂಗೆ, ಇದು ಗಂಡು ಹೆಣ್ಣು ವೇಷ ಹಾಕಿರೋದು ಗೊತ್ತಾಗಲಾರ್ದಂಗೆ ಅದನ್ನು ವೇಷ ಹಾಕಿ ನೀನು ಆ ರೀತಿ ಮಾತನಾಡಿದಿ, ನಿನ್ನ ವೇಷವೂ ಗೊತ್ತಾಗಲಿಲ್ಲ, ನಿನ್ನ ಭಾಷೆಯಲ್ಲಿ ಅರ್ಥವಾಗಲಿಲ್ಲ ಅಲ್ವಾ. ಹಾಗೆ ಒಂದು ರಾವಣನ ವೇಷ ಅಂತಲ್ಲ, ಬೇರೆ ಯಾವುದೋ ವೇಷಗಳನ್ನು ಹಾಕಿ ಏನೋ ಮಾತಾಡಿದಾಗ ಗುರ್ತು ಸಿಗದೆ ಹೋದಾಗ ಆಕರ್ಷಕವಾಗಿತ್ತು ನಿನ್ನ ರೂಪ. ರಾಕ್ಷಸನ ವೇಷ ಹಾಕಿದರೂ ಕೂಡ ಅದು ತಕ್ಕಂತೆ ಪಾತ್ರ ಅಭಿನಯ ಮಾಡಿದೆ, ಆದ್ದರಿಂದ ತುಂಬ ಆಕರ್ಷಕವಾಗಿತ್ತು ಅಂತ ಹೇಳ್ತಾನೋ ಇಲ್ಲೋ. ಹಾಗೆ ಜನರ ಮನಸ್ಸನ್ನು ಒಬ್ಬ ನಾಟಕಕಾರ ತಾನು ಯಾರು ಅನ್ನುವುದನ್ನು ತೋರಿಸಿಕೊಡದೆ ಆ ಭಾಷೆ ವೇಷಗಳಿಂದ ಆಕರ್ಷಿಸಿ ಬಿಡ್ತಾನೆ. ಹಾಗೆ ಜನರ ಪ್ರಮೋಷಗೈಸುವ, ಮನಸ್ಸನ್ನು ಆಕರ್ಷಿಸುವ ನಟಪುರುಷನ ಓಲ್. ಒಬ್ಬ ನಟ, ನಾಟಕದಲ್ಲಿ ನಟನೆ ಮಾಡತಕ್ಕಂತಹ ಒಬ್ಬ ನಟ, ಅವನು ನಾಟಕ ಮಾಡಿದ ಆಕರ್ಷಿಸಿದ. ಇಷ್ಟು ಮಾತ್ರನಾ? ಮತ್ತೇನು? ದೋಷ ದೂರನು. ಅವನು ರಾವಣನ ಪಾತ್ರ ಮಾಡಿದ್ದ. ರಾವಣನ ಪಾತ್ರ ಮಾಡಿದವನು ಸೀತೆಯನ್ನು ಅಪಹರಿಸಬೇಕು, ಜಟಾಯುವಿನ ರೆಕ್ಕೆ ಕಡಿಬೇಕು, ಸೀತೆಯನ್ನು ಅಶೋಕವನದಲ್ಲಿಟ್ಟು ಅವಳನ್ನು ಪೀಡಿಸಬೇಕು. ಅದೆಲ್ಲ ನನ್ನಿಂದ ಆಗಲ್ರಿ, ಯಾವುದೋ ಹೆಣ್ಮಗಳು, ನಾನು ಆಗಲ್ಲ, ರಾವಣನ ಪಾತ್ರ ಮಾಡಲಿಕ್ಕಾಗತ್ತಾ? ಇಲ್ಲ. ಅಥವಾ ಆ ರೀತಿ ಅವನು ಬಲಾತ್ಕಾರವಾಗಿ ಸೀತೆಯನ್ನು ಎಳ್ಕೊಂಡು ಹೋಗುವಾಗ ಅಲ್ಲಿ ಅರಣ್ಯದಲ್ಲಿ ಯಾರು ಇದ್ದಿಲ್ಲ, ಪಂಚವಟಿಯಲ್ಲಿ ಎಳ್ಕೊಂಡು ಹೋಗಿ, ಇಲ್ಲಿ ನಾವೆಲ್ಲ ಇದ್ದೇವೆ, ಸೀತೆಯನ್ನು ಯಾಕೆ ಎಳ್ಕೊಂಡು ಹೋಗ್ತೀವಿ, ಬಿಡಲ್ಲ ನಿನ್ನ ಅನ್ಲಿಕ್ಕಾಗತ್ತಾ? ಅದು ನಾಟಕ. ಆ ರೀತಿ ಅವನು ಮಾಡಬೇಕಷ್ಟೇ. ಏನೋ ಹೆಣ್ಣು ಹೇಳ್ಕೊಂಡು ಹೋಗ್ತೀಯಾ, ನಿನ್ನ ಪೊಲೀಸ್ಗೆ ಹಿಡಿದು ಕೊಡ್ತೇನೆ ಅನ್ಲಿಕ್ಕಾಗತ್ತಾ? ಆಗಲ್ಲ. ಅವನಿಗೇನು ದೋಷ ಇಲ್ಲ, ಆ ಪಾತ್ರ ನಿರ್ವಹಿಸ್ತಾ ಇದ್ದಾನೆ ಅಷ್ಟೇ. ಅವ್ನು ಹೆಣ್ಣು ಹೇಳ್ಕೊಂಡು ಹೋದ್ರು, ಆ ಪಾತ್ರ ಏನೋ ಆ ಪಾತ್ರ ನಿರ್ವಹಿಸ್ತಾ ಇದ್ದಾನೆ ಹೊರತು ಆ ವ್ಯಕ್ತಿಗೆ ಹೆಣ್ಣು ಹೇಳ್ಕೊಂಡು ಹೋದ್ರು ಪೊಲೀಸ್ ಕಂಪ್ಲೇಂಟ್ ಕೊಡು ಅನ್ಲಿಕ್ಕೆ ಬರಲ್ಲ. ಅದು ನಾಟಕ ಇಷ್ಟೇ. ಹಾಗೆ ಭಗವಂತ ದೋಷ ದೂರನು. ಇಂತಹ ನಾಟಕಗಳನ್ನು ಪ್ರತಿಯೊಬ್ಬರಲ್ಲಿ ನಿಂತು ನಾಟಕ ಮಾಡುತ್ತಾ ಇರ್ತಾನೆ. ಅವನ ನಾಟಕ ನಮಗೆ ಅರ್ಥ ಆಗಲ್ಲ. ಹಾಗೆ ಇಲ್ಲಿ ಅವನು ನಟನೆ ಮಾಡಿದಾಗ ಅವನ ಗುರ್ತು ಸಿಗಲಿಲ್ಲ ಆ ವೇಷಭೂಷಣಗಳಿಂದ. ಅವನು ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ ಅಂತ ಅವನಿಗೆ ದೋಷ ಬರಲಿಲ್ಲ. ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನೇನು ಬಂಧನಕ್ಕೆ ಹಾಕಲಿಲ್ಲ ಅಲ್ವಾ. ಹಾಗಾಗಿ ಅವನಿಗೇನು ದೋಷ ಇಲ್ಲ. ಅಂದರೆ ಆ ಪಾತ್ರ ಏನೋ ಪಾತ್ರಧಾರೆ ಅಷ್ಟೇ. ನಾನು ಮಾಡೋ ಕೆಲಸ ರಾವಣಾಗಿ ಮಾಡಬೇಕು, ಇಷ್ಟು ಮಾಡಿದ್ದೇನೆ, ನನಗೇನು ದೋಷ ಇಲ್ಲ ಅನ್ನುವಂತೆ ಅವನಿಗೆ ಭಗವಂತನು ಹಾಗೆ. ಈ ನಾಟಕ ಇದೊಂದು ರೀತಿ ಭಗವಂತನ ನಾಟಕ, ಭಗವಂತನ ಕ್ರೀಡಾಂಗಣದಲ್ಲಿ ಅವನು ಮಾಡುವ ನಾಟಕ ಇದು. ಹಾಗೆ ನಾಟಕ ನಟನ ಗುರುತು ನಮಗೆ ಸಿಗೋದಿಲ್ಲವೋ, ನಟ ಆ ಕಾರ್ಯವನ್ನು ಮಾಡಿದಾಗ ಅವನಿಗೆ ಅದರ ದೋಷ ಹೇಗೆ ಅಂಟುವುದಿಲ್ಲವೋ, ಹಾಗೆ ಭಗವಂತನು ಕೂಡ ಈ ಜಗತ್ತಿನ ವ್ಯಾಪಾರಗಳನ್ನೆಲ್ಲ ಮಾಡ್ತಾನೆ. ಇದೆಲ್ಲ ಅವನ ನಾಟಕ. ಹಾಗಾಗಿ ನಾಟಕದ ದೋಷವೂ ಅವನಿಗೆ ಯಾವುದೂ ಇಲ್ಲ. ನಟಪುರುಷನ ಓಲ್ ದೋಷ ದೂರನು ಲೋಕದಳು ಬಹುರೂಪ ಮಾತಿನಲ್ಲಿ. ಬಹುರೂಪ, ಅನಂತ ರೂಪಗಳು. ಪ್ರತಿಯೊಬ್ಬ ಚೇತನನಲ್ಲಿ ಒಂದೊಂದು ರೂಪದಿಂದ ಅವನಿದ್ದಾನೆ. ಪ್ರತಿಯೊಬ್ಬ ಚೇತನನ ರೂಪ ಅವನ ರೂಪ. ಒಳಗಡೆಗೆ ಆ ಆಕಾರದಲ್ಲಿ ಭಗವಂತ ಇದ್ದಾನೆ. ಆದ್ದರಿಂದ ಚೇತನನ ಶರೀರಕ್ಕೆ ಆ ರೂಪ. ಹಾಗೆ ಬಹುರೂಪ, ಬಹು ಮಾತುಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಭಾಷೆಗಳು. ಹೀಗೆ ರೂಪವೇ ಅನಂತ, ಭಾಷೆ ಅನಂತ. ಬಹುರೂಪ ಮಾತಿನಲ್ಲಿ ತೋಷಿಸುವನು, ಭಕ್ತರನ್ನು ಸಂತೋಷಪಡಿಸ್ತ. ಇದು ಭಗವಂತನ ನಾಟಕ ಅಂತ ಗೊತ್ತಾದಾಗ ಭಕ್ತರಿಗೆ ಭಕ್ತಿ ಉದ್ರೇಕ ಆಗ್ತದೆ ನೋಡ್ರಿ. ಈಗ ರಾವಣನ ಪಾತ್ರ ನೋಡಿದಾಗ ಅಥವಾ ರಾವಣನನ್ನು ರಾಮ ಸಂಹಾರ ಮಾಡುವಾಗ ಒಳ್ಳೆಯ ಆ್ಯಕ್ಷನ್. ಸೀತೆಯನ್ನೇನು ಅಪಹಾರ ಮಾಡಿದಿರಿ, ಸೀತೆ ಎಷ್ಟು ಚೆನ್ನಾಗತ್ಲು, ಅದ್ರ ಚಂದ ಕಾಣಿಸ್ತದೆ. ಏನು ನಾಟಕ ಅಂತ ಗೊತ್ತು ನಮಗೆ. ಹಾಗಾಗಿ ಅದ್ರ ಚಂದ ಕಾಣಿಸ್ತದೆ. ಅವನು ಅಪಹಾರ ಮಾಡಿದರೆ ಒನ್ಸ್ ಮೋರ್ ಚೆನ್ನಾಗಿತ್ತು, ಚಪ್ಪಾಳಿ ಬೆಳಿತೇವೆ ನಾವು ಅಲ್ವಾ. ಹಾಗೆ ಭಗವಂತ, ಇದು ಭಗವಂತನ ನಾಟಕ ಇದೆಲ್ಲ. ಯಾರು ಏನು ಮಾತಾಡಿದ್ರು ಒಳಗೆ ನಿಂತು ಅವನು ಈ ನಾಟಕ ಮಾಡ್ತಾ ಇದ್ದಾನೆ. ಭಗವಂತನ ನಾಟಕ ಅಂತ ಗೊತ್ತಾಗ್ಬಿಟ್ರೆ ಯಾರ ಮೇಲೆ ದ್ವೇಷವೇ ಬರಲ್ಲ. ಯಾರು ಏನು ಮಾಡಿದ್ರು ನಮಗೆ ಅವನ ನಾಟಕ ಅಂತ ನಾಟಕ ನೋಡ್ತೇವೆ ನಾವು, ಅಷ್ಟೇ ಸಂತೋಷ ಪಡ್ತೇವೆ ನಾಟಕಗಳು. ಹಾಗೆ ಜಗತ್ತಿನ ಯಾವ ವ್ಯಾಪಾರ ನೋಡಿದರೂ ನಮಗೆ ಸಿಟ್ಟೇ ಬರಲ್ಲ. ಇದು ಅವನ ವ್ಯಾಪಾರ, ಅವನು ನಾಟಕ ಮಾಡ್ತಾ ಇದ್ದಾನೆ ಅನ್ನಿಸ್ಬಿಟ್ರೆ ನಾಟಕ ನೋಡಿ ನಮ್ಗೆ ಹೇಗೆ ಅವ್ರ ಮೇಲೆ ರಾವಣನ ಮೇಲೆ ಸಿಟ್ಟು ಬರಲಿಲ್ವೋ ಹಾಗೆ ಯಾರ ಮೇಲೆ ಸಿಟ್ಟು ಮಾಡಲಿಕ್ಕೆ ಬರಲ್ಲ. ಇದು ರಾಗದ್ವೇಷಗಳನ್ನು ಕಳೆದೋಕ್ಕಂಥ ರೀತಿ ಅಂತಾರೆ ದಾಸರು. ನಮಗೆ ರಾಗದ್ವೇಷ ಕಳ್ಕೋಬೇಕಾದ್ರೆ ಇದು ಭಗವಂತನ ವ್ಯಾಪಾರ ಅಂತ ಅರ್ಥ ಆಗಬೇಕು. ಇಲ್ಲ ಅವನು ಮಾಡಿದ ಅಂತಾದರೆ ಅವನ ಮೇಲೆ ಸಿಟ್ಟು,
ಅವನು ಮಾಡೇ ಇಲ್ಲ. ಇದು ಒಳಗೆ ನಿಂತು ದೇವರು ಮಾಡಿಸ್ತಾ ಇದ್ದಾರೆ. ಅವನೇನು ಪಾಪ, ಅವನು ಯಾಕೆ ಸಿಟ್ಟು ಮಾಡ್ಬೇಕು ನಾವು? ಸಿಟ್ಟೇ ಬರಲ್ಲ. ಇದು ಸಿಟ್ಟು ಗೆಲ್ಲುವ ರೀತಿ ಅಂತ ದಾಸರಾಯರು. ಹೀಗೆ ಭಗವಂತನ ನಾಟಕವನ್ನು ಅರ್ಥ ಮಾಡಿಕೊಳ್ಳೋದು. ಬಹುರೂಪ ನಾಮದಲ್ಲಿ ಅನೇಕ ರೂಪಗಳಿಂದ, ಅನೇಕ ಭಾಷೆಗಳಿಂದ, ಅನೇಕ ಜೀವರಲ್ಲಿಟ್ಟು ಆಯಾ ವ್ಯಾಪಾರಗಳನ್ನು ತಾನೇ ಮಾಡ್ತಾ ಪ್ರಮೋಷಗೈಸುವ, ತೋಷಿಸುವನು, ಭಕ್ತರನ್ನು ಸಂತೋಷಪಡಿಸ್ತಾನೆ. ಜ್ಞಾನಿಗಳಿಗೆ ಕೋಪವೇ ಬರಲ್ಲ. ಅದಕ್ಕೋಸ್ಕರವಾಗಿ ಯಾಕೆ ಕೋಪ ಬರಲ್ಲ? ಇದು ಭಗವಂತನ ನಾಟಕ. ನಮಗೆ ಭಗವಂತನ ನಾಟಕ ಅಂತ ಅರ್ಥ ಆಗಲ್ಲ. ಅವನು ಹೀಗೆ ಮಾಡಿದ, ಇವನು ಹೀಗೆ ಮಾಡಿದ ಅಂತ ಇವನನ್ನು ಪ್ರೀತಿ ಮಾಡೋದು, ಅವನನ್ನು ದ್ವೇಷ ಮಾಡೋದು, ಇದನ್ನು ನಾವು ಮಾಡ್ತೇವೆ. ಆದರೆ ಜ್ಞಾನಿಗಳಿಗೆ ಇದು ಭಗವದ್ ವ್ಯಾಪಾರ, ಇದು ಅವನು ಮಾಡುವ ನಾಟಕ ಅಂತ ಗೊತ್ತಾಗಿ ತೋಷಿಸುವ, ಸಂತೋಷ ಪಡ್ತಾರೆ. ಏನು ಅದ್ಭುತವಾದ ವ್ಯಾಪಾರ ಮಾಡಿ ನಮ್ಮನ್ನು ಈ ರೀತಿ ಬಂಧನಕ್ಕೆ ಹಾಕ್ತಾ ಇದ್ದಾನೆ ಭಗವಂತ ಅಂತ ಜ್ಞಾನಿಗಳು ಸಂತೋಷ ಪಡ್ತಾರೆ. ಹೀಗೆ ಸಂತೋಷ ಪಡುವ ಜ್ಞಾನಿಗಳ ಅವರವರ ಮನದ ಅಭಿಲಾಷೆಗಳ ಪೂರೈಸಿ, ಅವರವರ ಮನಸ್ಸಿನ ಅಭಿಲಾಷೆಗಳನ್ನು, ಅವರ ಅಭಿಲಾಷೆ ಏನಿರ್ತದೆ ಜ್ಞಾನಿಗಳು? ಪ್ರೀತಿನಾಗು ಭಗವಂತ, ನೀನು ಪ್ರೀತಿನಾಗು, ನೀನು ಅದ್ಭುತ ವ್ಯಾಪಾರ ಅಂತ ಭಗವಂತನ ವ್ಯಾಪಾರ ಚಿಂತನೆ ಮಾಡಿ ಭಗವಂತನ ಪ್ರೀತಿಯನ್ನೇ ಬಯಸ್ತಾ ಇರ್ತಾರೆ. ಅಂತಹ ಅವರವರ ಮನದ ಅಭಿಲಾಷೆಗಳನ್ನು, ಅವರ ಭಕ್ತರ ಮನದ ಅಭಿಲಾಷೆಗಳನ್ನು ತಾನು ಪೂರೈಸ್ತಾನೆ. ಇದು ಯಾವಾಗೋ ಒಮ್ಮೆ ಅಲ್ಲ, ಅನುದಿನ ಪ್ರತಿನಿತ್ಯದಲ್ಲಿ ಈ ರೀತಿಯಾಗಿ ಅನುದಿನ ಅಂದರೆ ಅವರವರ ಭಕ್ತಿಗೆ ಅನುಗುಣವಾಗಿ. ಎಲ್ಲರಿಗೂ ಸಂತೋಷ ಆಗ್ತದಂತಿಲ್ಲ, ಎಲ್ಲರಿಗೂ ಒಂದೇ ಥರದ ಸಂತೋಷ ಆಗ್ತದಂತ. ಅವರವರ ಭಕ್ತಿಗೆ ಅನುಗುಣವಾಗಿ ಕೊಡುವ ಸಂತೋಷ ಅನುದಿನ. ಹೀಗೆ ಅನುಸರಿಸಿ ಪ್ರತಿದಿನದಲ್ಲಿ ಪೋಷಿಸುವ ಭಕ್ತರನ್ನು ತಾನು ಪೋಷಣೆ ಮಾಡ್ತಕ್ಕಂತಹ ಭಕ್ತ ವತ್ಸಲ ಅವನಾಗಿದ್ದಾನೆ. ಹೀಗೆ ಹೇಳ್ತಾ ಅವನಿಗೆ ಇನ್ನೊಂದು ಹೆಸರು ಹೇಳ್ತಾರೆ, ಪೂತಾತ್ಮ ಅಂತಾರೆ. ಇದೊಂದು ವಿಷ್ಣು ಸಹಸ್ರನಾಮದ ಹೆಸರು. ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಎಂದು ಪೂತಾತ್ಮ ಅಂತ ಭಗವಂತನ ಹೆಸರು. ಇನ್ನು ಎಷ್ಟು ವಿಷ್ಣು ಸಹಸ್ರನಾಮದ ಹೆಸರುಗಳನ್ನು ಅಲ್ಲಲ್ಲಿ ಪೋಣಿಸಿ ಅವನ ಚಿಂತನೆಯನ್ನು, ಆ ಶಬ್ದಗಳ ಅರ್ಥ ತಿಳಿದು ಸಂತೋಷ ಪಡುವಂತೆ ಆ ಹೆಸರುಗಳನ್ನು ಅಲ್ಲಲ್ಲಿ ಪೋಣಿಸಿಬಿಟ್ಟಿದ್ದಾರೆ ದಾಸರಾಯರು. ಪೂತಾತ್ಮ ಅಂತ ಪರಮಾತ್ಮನ ಹೆಸರು. ಪೂತಾತ್ಮ ಅಂದರೆ, ಪೂತ ಅಂದರೆ ಪವಿತ್ರ, ಪೂತ ಅಂದರೆ ಪವಿತ್ರ, ಪವಿತ್ರ ಆತ್ಮ ಭಗವಂತ. ಪೂತಾತ್ಮ ಯಾವ ದೋಷಗಳು ಇಲ್ಲದ ಪರಮ ಪವಿತ್ರ. ಮಂಗಲಾನಾಂಚ ಮಂಗಲಂ, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳಿದ ಹಾಗೆ ಅತ್ಯಂತ ಪವಿತ್ರ ಸ್ವರೂಪನಾದವನು ಪೂತಾತ್ಮ ಅಂತ, ಅವನನ್ನು ಪೂತಾತ್ಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅದರ ಜೊತೆಯಲ್ಲಿ ಅವನು ಪೂತಾತ್ಮ ನಮಗೇನು ಬಂತು ಅಂದರೆ, ಯಾರು ಅವನನ್ನು ಪೂತಾತ್ಮ ಅಂತ ಚಿಂತನೆ ಮಾಡ್ತಾರೋ ಅವರು ಕೂಡ ಪೂತರಾಗ್ತಾರೆ, ಅವರೂ ಪವಿತ್ರರಾಗ್ತಾರೆ. ಪೂತಾಹ ಆತ್ಮಾನಃ ಯಸ್ಮಾತ್ ಸಹ ಅಂತ ಯಾವಾತನ ಪಾವಿತ್ರ್ಯವನ್ನು ಚಿಂತನೆ ಮಾಡುವುದರಿಂದ ಈ ಜೀವಾತ್ಮರು ಕೂಡ ಪವಿತ್ರರನ್ನಾಗಿ ಮಾಡ್ತಾನೋ ಅವನು ಪೂತಾತ್ಮ. ಬರೀ ಅವನು ಪೂತಾತ್ಮನಾಗಿರೋದು, ಅವನು ಪೂತಾತ್ಮ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮನ್ನು ಪೂತಾತ್ಮರನ್ನಾಗಿ ಮಾಡ್ತಾನೆ. ನಮ್ಮನ್ನು ದೋಷ ದೂರರನ್ನಾಗಿ ಮಾಡಿ ನಿತ್ಯ ಸುಖರವಾದ ಮೋಕ್ಷವನ್ನು ಕೊಡತಕ್ಕಂಥವನಾಗ್ತಾನೆ. ಇಂತಹ ಪರಮಾತ್ಮನನ್ನು ಪೂತಾತ್ಮ ಅಂತ ಕರೀತಾರೆ. ಹೀಗೆ ಪೂತಾತ್ಮ ಯಾಕೆ ಅವನು ಪೂತಾತ್ಮ? ಪೂರ್ಣಾನಂದ ಜ್ಞಾನಮಯ, ಜ್ಞಾನಮಯ ಆನಂದಮಯ. ಜ್ಞಾನಾನಂದ ನಮಗೂ ಉಂಟು ಅಲ್ಲ, ಅವನೆಂಥ ಜ್ಞಾನಮಯ, ಎಂತಹ ಆನಂದಮಯ ಅಂದರೆ ಪೂರ್ಣವಾದ ಜ್ಞಾನ, ಪೂರ್ಣವಾದ ಆನಂದ ಅವನಿಗೆ ಉಂಟು. ನಮಗೆ ಪೂರ್ಣವಾದದ್ದಿಲ್ಲ. ನಮಗೆ ಪೂರ್ಣವಾದ ಜ್ಞಾನಾನಂದಗಳನ್ನು ನಾವು ಪಡೆಯಬೇಕಾದರೂ ಕೂಡ ಅವನು ಪೂತಾತ್ಮ ಅಂತ ನಾವು ಉಪಾಸನೆ ಮಾಡಬೇಕು. ಹಾಗೆ ನಮಗೆ ಯೋಗ್ಯವಾದ ನಮ್ಮ ಪೂರ್ಣವಾದ ಆನಂದ ಜ್ಞಾನಗಳನ್ನು ನಾವು ಪಡೆಯತಕ್ಕಂಥವರಾಗ್ತೀವಿ. ಹೀಗೆ ನಾವು ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೇವೋ ಅಂಥ ಗುಣ ಅಭಿವ್ಯಕ್ತಿ ಆಗ್ತದೆ. ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ ಅಂತಾನೆ ಕೃಷ್ಣ. ಯಾರು ನನ್ನನ್ನು ಹೇಗೆ ಉಪಾಸನೆ ಮಾಡ್ತಾರೋ ಅವರಿಗೆ ನಾನು ಹಾಗೆ ಅಭಿವ್ಯಕ್ತಿ ಮಾಡ್ತೇನೆ, ಅಭಿವ್ಯಕ್ತನಾಗ್ತೇನೆ. ಅಂಥ ಗುಣಗಳನ್ನೇ ಅಭಿವ್ಯಕ್ತಿ ಮಾಡ್ತೇನೆ ಅಂತಾನೆ ಭಗವಂತ. ಹಾಗೆ ಅವನು ಪೂತಾತ್ಮ ಪವಿತ್ರ ಆತ್ಮ ಅಂತ ನಾವು ಉಪಾಸನೆ ಮಾಡಿದಾಗ ನಮ್ಮನ್ನು ಪೂತಾತ್ಮರನ್ನಾಗಿ ಮಾಡ್ತಾನೆ. ಅವನು ಪೂರ್ಣಾನಂದ, ಅವನು ಪೂರ್ಣವಾದ ಜ್ಞಾನ ಹೊಂದಿದವ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಪೂರ್ಣವಾದ ಜ್ಞಾನವನ್ನು ನಮಗೆ ಕೊಡ್ತಾನೆ. ಅವನು ಪೂರ್ಣಾನಂದ ಅಂತ ನಾವು ಉಪಾಸನೆ ಮಾಡ್ತಾ ಇದ್ದರೆ ನಮ್ಮ ಪೂರ್ಣವಾದ ಆನಂದವನ್ನು ನಮಗೂ ಕೊಡ್ತಾನೆ. ಬ್ರಹ್ಮೈವ ಭವತಿ ಅಂತ ವೇದ. ಅವನು ಬ್ರಹ್ಮ ಪೂರ್ಣನಾದವ ಅಂತ ನಾವು ಅವನನ್ನು ಚಿಂತನೆ ಮಾಡಿದರೆ, ಉಪಾಸನೆ ಮಾಡಿದರೆ ನಮಗೂ ಕೂಡ ನಮ್ಮ ಪರಿಪೂರ್ಣತೆಯನ್ನು ಭಗವಂತ ಕೊಡತಕ್ಕಂಥವನಾಗುತ್ತಾನೆ. ಹೀಗೆ ಭಗವಂತನನ್ನು ಚಿಂತಿಸಿ
ಆ ರೀತಿಯಾಗಿರತಕ್ಕಂತಹ ಗುಣಗಳನ್ನು ನಮಗೆ ಅಭಿವ್ಯಕ್ತಿ ಪಡೆಯುವ ಒಂದು ರೀತಿ ಇದು. ಆದ್ದರಿಂದ ಅಲ್ಲಲ್ಲಿ ಭಗವಂತನ ಈ ಗುಣಗಳನ್ನು ಹೀಗೆ ಹೇಳ್ತಾರೆ. ಅವನು ಪೂಟಾತ್ಮ, ಅವನು ಪೂರ್ಣಾನಂದ, ಅವನು ಜ್ಞಾನಮಯ. ಅವನು ಜ್ಞಾನಮಯ ಅಂತ ಉಪಾಸನೆ ಮಾಡಿದರೆ ನಾವು ಯೋಗ್ಯವಾದ ನಮ್ಮ ಪೂರ್ಣವಾದ ಜ್ಞಾನವನ್ನು ಪಡೆಯುತ್ತೇವೆ. ಅವನು ಪೂರ್ಣಾನಂದ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ಪೂರ್ಣವಾದ ಆನಂದವನ್ನು ನಾವು ಪಡಿತೇವೆ. ಹೀಗೆ ಅವನು ಪೂಟಾತ್ಮ ಅಂತ ಉಪಾಸನೆ ಮಾಡಿದರೆ ನಾವು ಪೂಟಾತ್ಮರಾಗ್ತೇವೆ. ಅದೇ ಆಗಲ್ಲ. ನಾವು ಜ್ಞಾನಾನಂದಮಯ ಅಂತ ಉಪಾಸನೆ ಮಾಡಿ ನಾವು ಅದೇ ಜ್ಞಾನಾನಂದಮಯ ಅಲ್ಲ. ಈಗ ದೃಷ್ಟಾಂತ ಅದನ್ನು ಹೇಗೆ ತಗೋಬೇಕು ಅಂದರೆ, ಈಗ ತಂದೆ ಇರ್ತಾನೆ, ತಂದೆಗೊಬ್ಬ ಮಗನಾದ, ಮುಂದೆ ಮಗನಿಗೆ ವಿವಾಹ ಮಾಡಿದ, ಮಗನೂ ತಂದೆ ಆದ ಅಲ್ವಾ. ಮಗ ತಂದೆ ಆದ ಅಂದರೆ ಆ ತಂದೆನೇ ಈ ತಂದೆ ಆದದ್ದಲ್ಲ ಅಲ್ವಾ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮನನ್ನು ತಿಳಿಯುವ ಬ್ರಹ್ಮನೇ ಆಗ್ತಾನೆ ಅಂದರೆ ಅದೇ ಬ್ರಹ್ಮ ಆಗೋದಲ್ಲ. ಈಗ ತಂದೆಯೂ ತಂದೆ ಆಗಿದ್ದ, ಮಗನಾದ, ಮಗನೂ ಮುಂದೆ ತಂದೆ ಆಗ್ತಾನೆ. ತಂದೆ ಆದ ಅಂದರೆ ಆ ತಂದೆನೇ ಆದ ಅಂತಲ್ಲ ಅಲ್ವಾ. ಹಾಗೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂದರೆ ಅವನು ಪೂರ್ಣ ಅಂತ ತಿಳಿದರೆ ನಮ್ಮ ಪರಿಪೂರ್ಣತೆಯನ್ನು ನಾವು ಪಡಿತೇವೆ. ಇಷ್ಟೇ ಅರ್ಥ ಇರೋದು. ಹೀಗೆ ಆ ಚಿಂತನೆಯನ್ನು ದಾಸರಾಯರು ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಪದ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಅವನಿಗೆ ಯಾವುದು ಅಂಟೋದಿಲ್ಲ, ನಿರ್ವಿಕಾರ ಅವನು ಅನ್ನುವ ಚಿಂತನೆಯನ್ನು ಮತ್ತೊಂದು ವಿಭಿನ್ನ ದೃಷ್ಟಿಕೋನದಲ್ಲಿ ಕೊಡ್ತಾರೆ. ನಾಳೆ ಮತ್ತೆ ಆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.